ಸಿಬಿಐ ಸೋಗ್ನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗೆ ದೋಖಾ ಮಾಡಲಾಗಿದೆ. ಮಹಿಳಾ ಟೆಕ್ಕಿಯ ಸುಮಾರು 31.83 ಕೋಟಿ ಲೂಟಿ ಮಾಡಲಾಗಿದೆ. 57 ವರ್ಷದ ಮಹಿಳೆಗೆ ಕೋಟಿ ವಂಚನೆ ಆಗಿರುವಂಥದ್ದು. ಮಗನ ಮದುವೆಗಿಟ್ಟಿದಂತಹ 31.83 ಕೋಟಿ ವಂಚಕರ ಪಾಲಾಗಿದೆ. ಸೈಬರ್ ವಂಚನೆಗೆ 31 ಕೋಟಿ ಕಳೆದುಕೊಂಡಿದ್ದಾಳೆ ಮಹಿಳೆ. ಪೂರ್ವ ವಿಭಾಗ ಸೈಬರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಆರಂಭ ಮಾಡಲಾಗಿದೆ. ಮಗನ ಮದುವೆಗೆ ಅಂತ ಹೇಳಿಬಿಟ್ಟು ಎತ್ತಿಟ್ಟಿರ್ತಾರೆ. ಬರೋಬ್ಬರಿ 31 ಕೋಟಿಯನ್ನು ಕಳೆದುಕೊಂಡಿದ್ದಾರೆ. ಸೈಬರ್ ವಂಚನೆಗೆ ಇದೀಗ ಮಹಿಳೆ ಬಲಿಯಾಗಿರುವಂಥದ್ದು. 57 ವರ್ಷದ ಮಹಿಳೆಗೆ ಕೋಟಿ ವಂಚಿಸಲಾಗಿದೆ. ಜೊತೆಗೆ ಪೂರ್ವ ಸೈಬರ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು. ಸಿಬಿಐ ಸೋಗ್ನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗೆ ದೋಖಾ ಮಾಡಲಾಗಿದೆ. ಪೂರ್ವ ವಿಭಾಗ ಸೈಬರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮಹಿಳಾ ಟೆಕ್ಕಿಯ ಸುಮಾರು 31.83 ಕೋಟಿ ಲೂಟಿ ಆಗಿರುವಂಥದ್ದು. ಮಗನ ಮದುವೆಗೆ ಅಂತ ಹೇಳಿಬಿಟ್ಟು ಹಣವನ್ನು ಕೂಡಿಟ್ಟಿರ್ತಾರೆ. ಈಗ ವಂಚಕರ ಪಾಲಾಗಿದೆ. ಸೈಬರ್ ವಂಚನೆಗೆ 31 ಕೋಟಿ ಕಳೆದುಕೊಂಡಿದ್ದಾಳೆ ಮಹಿಳೆ. ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ. ವಂಚನೆ ಪ್ರಕರಣದಲ್ಲಿ ಹೆಸರನ್ನ ಸೇರಿಸ್ತೀವಿ ಅಂತ ಹೇಳಿಬಿಟ್ಟು ಈಗ ಪೂರ್ವ ವಿಭಾಗ ಸೈಬರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇಂದಿರಾನಗರ ಉಮಾರಾಣಿ ಎಂಬುವವರಿಗೆ ವಂಚನೆ ಮಾಡಿರುವಂಥದ್ದು. ಕಳೆದ 2024 ಸೆಪ್ಟೆಂಬರ್ 15ಕ್ಕೆ ಉಮಾರಾಣಿಗೆ ಕಾಲ್ ಹೋಗಿರುತ್ತೆ. DHL ಕೊರಿಯರ್ ಸರ್ವಿಸ್ನಿಂದ ಅಂತ ಹೇಳಿಬಿಟ್ಟು ಕರೆ ಮಾಡಿರ್ತಾರೆ. ಅಂಧೇರಿಯಿಂದ ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ ಅಂತ ಹೇಳಿಬಿಟ್ಟು ಕಾಲ್ ಹೋಗಿರುತ್ತೆ. ನಿಮ್ಮ ಹೆಸರಲ್ಲಿ MDMA ಡ್ರಗ್ಸ್ ಬಂದಿದೆ ಅಂತ ಹೇಳಿಬಿಟ್ಟು ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ. 3 ಕ್ರೆಡಿಟ್ ಕಾರ್ಡ್, 4 ಪಾಸ್ಪೋರ್ಟ್, ಡ್ರಗ್ಸ್ ಇದೆ ಅಂತ ಹೇಳಿರ್ತಾರೆ. ತನಗೂ ಪಾರ್ಸಲ್ಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಮಹಿಳೆ ಹೇಳಿರ್ತಾರೆ. ಪಾರ್ಸಲ್ ಮೇಲೆ ನಿಮ್ಮ ಸಂಖ್ಯೆ ಇದೆ. ಇದು ಸೈಬರ್ ಕ್ರೈಮ್. ಸೈಬರ್ ಕ್ರೈಮ್ ಹೆಸರಲ್ಲಿ ವಂಚಕರಿಂದ ಮಹಿಳೆಗೆ ಬೆದರಿಕೆ ಬಂದಿರುವಂಥದ್ದು. ಒಂದು ಕಾಲ್ ಮಾಡಿಬಿಟ್ಟು ನಿಮಗೆ ಪಾರ್ಸಲ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 2024 ಸೆಪ್ಟೆಂಬರ್ ತಿಂಗಳಲ್ಲಿ ಕರೆ ಬಂದಿರುವಂಥದ್ದು. DHL ಕೊರಿಯರ್ ಸರ್ವಿಸ್ನಿಂದ ಅಂತ ಹೇಳಿಬಿಟ್ಟು ಕಾಲ್ ಹೋಗಿರುತ್ತೆ. ಅಂಧೇರಿಯಿಂದ ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ ಅಂತ ಹೇಳಿಬಿಟ್ಟು ಕೂಡ ಹೇಳಿರ್ತಾರೆ. MDMA ಡ್ರಗ್ಸ್ ಬಂದಿದೆ ಅಂತ ಹೇಳಿಬಿಟ್ಟು ಬೆದರಿಕೆ ಕೂಡ ಹಾಕಿರ್ತಾರೆ ಮಹಿಳೆಗೆ. 3 ಕ್ರೆಡಿಟ್ ಕಾರ್ಡು, 4 ಪಾಸ್ಪೋರ್ಟು, ಜೊತೆಗೆ ಡ್ರಗ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಹಾಗೆ ನಂದಲ್ಲ, ನನಗೂ ಪಾರ್ಸಲ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳಿದಾಗ ಮಹಿಳೆ ವಂಚಕರು ಪಾರ್ಸಲ್ ಮೇಲೆ ನಿಮ್ಮ ನಂಬರ್ ಇದೆ, ಸೈಬರ್ ಕ್ರೈಮ್ ಆಗತ್ತೆ, ಇದು ಪಾರ್ಸಲ್ ಮೇಲೆ ನಿಮ್ಮ ಸಂಖ್ಯೆ ಇರೋದು ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಹಾಕಿರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಬರೋಬ್ಬರಿ 31.83 ಕೋಟಿ ಲೂಟಿಯನ್ನು ಮಾಡಿದ್ದಾರೆ. ರೀತಿಯಾಗಿ ಬೆದರಿಕೆಯನ್ನು ಹಾಕಿ ಮಹಿಳೆಗೆ ವಂಚನೆ ಪ್ರಕರಣದಲ್ಲಿ ಹೆಸರನ್ನ ಸೇರಿಸುವುದಾಗಿ ಕೂಡ ಬೆದರಿಕೆಯನ್ನು ಹಾಕಿರ್ತಾರೆ. ಬರೋಬ್ಬರಿ 31 ಕೋಟಿ. ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರೆ ವಂಚಕರು. ಮಗನ ಮದುವೆ ಅನಾರೋಗ್ಯದ ಕಾರಣ ತಡವಾಗಿ ದೂರನ್ನ ಕೊಟ್ಟಿರುವಂಥದ್ದು. ತನಿಖೆಯ ಸಂದರ್ಭದಲ್ಲಿ ವಂಚಕರ ಖಾತೆಗೆ 31 ಕೋಟಿ ವರ್ಗಾವಣೆ ಆಗಿರುತ್ತೆ. ಅಲ್ಲದೆ 187 ಬಾರಿ ಹಣ ವಹಿವಾಟು ನಡೆದಿರುವುದು ಕೂಡ ಬೆಳಕಿಗೆ ಬಂದಿದೆ. ಪೂರ್ವ ವಿಭಾಗ ಸೈಬರ್ ಠಾಣೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. 2024 ಸೆಪ್ಟೆಂಬರ್ 15ಕ್ಕೆ ಕಾಲ್ ಹೋಗಿರುತ್ತೆ. ಉಮಾರಾಣಿ ಅನ್ನುವಂತಹ ಮಹಿಳೆಗೆ DHL ಕೊರಿಯರ್ ಸರ್ವಿಸ್ ಅಂತ ಹೇಳಿಬಿಟ್ಟು ಕರೆಯನ್ನು ಮಾಡಿರ್ತಾರೆ. ಪಾರ್ಸಲ್ ಬಂದಿದೆ ನಿಮ್ಮ ಹೆಸರಲ್ಲಿ, ಅಂಧೇರಿಯಿಂದ ಒಂದು ಪಾರ್ಸಲ್ ಬಂದಿದೆ ಅಂತ ಹೇಳಿಬಿಟ್ಟು ಕಾಲ್ ಮಾಡಿರ್ತಾರೆ. MDMA ಡ್ರಗ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ. 3 ಕ್ರೆಡಿಟ್ ಕಾರ್ಡ್ ಇರುತ್ತೆ, 4 ಪಾಸ್ಪೋರ್ಟ್ ಇರುತ್ತೆ, ಜೊತೆಗೆ MDMA ಡ್ರಗ್ಸ್ ಕೂಡ ಇದೆ, ನಿಮ್ಮ ಹೆಸರಲ್ಲೇ ಬಂದಿದೆ ಪಾರ್ಸಲ್ ಅಂತ ಹೇಳಿಬಿಟ್ಟು. ಆ ಸಂದರ್ಭದಲ್ಲಿ ಆ ಮಹಿಳೆ ತನಗೂ ಬಂದಿರುವಂತಹ ಪಾರ್ಸಲ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದಾಗ, ಇಲ್ಲ ನಿಮ್ಮ ಹೆಸರು ಸಂಖ್ಯೆ ಇದೆ ಪಾರ್ಸಲ್ ಮೇಲೆ, ಇದು ಸೈಬರ್ ಕ್ರೈಮ್ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೈಬರ್ ಕ್ರೈಮ್ ಹೆಸರಲ್ಲಿ ವಂಚಕರಿಂದ ಮಹಿಳೆಗೆ ಬೆದರಿಕೆ ಕೂಡ ಹೋಗಿರುವಂಥದ್ದು. ವಂಚನೆ ಪ್ರಕರಣದಲ್ಲಿ ಹೆಸರು ಸೇರಿಸುವುದಾಗಿ ಬೆದರಿಕೆ ಹಾಕಿರ್ತಾರೆ.